ಊಟ ಮಾಡ್ಬೇಕಂತ ತಿಳ್ಕೊಂಡ್ರ ಊಟ ಮಾಡೋದು ಒಂದು ಕಲೆ ಅದ. ಸುಮ್ಮನೆ ಉಣ್ತೀವಿ ಅಂತಂದು ಕೂಡ ಈ ಕಡೆ ಕೈಯ ಗಂಗಾಳ, ಕಣ್ಣು ಟಿವಿ ಕಡೆ ಏನ್ರಿ ಹೌದಿಲ್ಲ. ನಮ್ಮ ಮನ್ಯಾಗ ಹಿಂಗೆ ಉಣ್ತೀವಿಲ್ಲ, ಹೆಣ್ಮಕ್ಳಿರಲಿ ಊಟಕ್ಕೆ ಕೂತ್ರ ಅಂದ್ರೆ ಟಿವಿ ಹತ್ಬೇಕು. ಹಂಗಂಗೆ ಅರ್ಧ ಮೈ ಮೇಲೆ ಚೆಲ್ಕೊಂಡು ಏನ್ರಿ ಆ ಊಟ ಮುಗಿಯೋದ್ರಾಗ ಹಂತಿ ಹೊಡೆದಂಗೆ ಮಾಡಿರ್ತೇವೆ. ಹೊಡೆದಿರ್ತೀರಿಲ್ಲ ಉಣೋದು ಪದ್ಧತಿ. ನಾನು ಇರ್ಲಕ್ಕಾಗಿನೂ ಕೂಡ ನೀವ್ಯಾಕೆಂದ ತರ್ಲಕ್ಕೆ ಹೋಗಿದ್ದೀರಿಪ್ಪ ಅಂದಾಗ ಬಸವಣ್ಣ ಇವು ಅಂಥ ಇಂಥ ಪಾದರಕ್ಷೆ ಅಲ್ಲ ಇವು. ನೋಡ್ರಿ ಹರಳೆನವ್ರು ಅಂತಾರೆ, ಬಸವಣ್ಣ ಇವು ಅಂಥ ಇಂಥ ಪಾದರಕ್ಷೆ ಅಲ್ಲ. ಹಾಗಾದ್ರೆ ಇವು ಎಂಥ ಪಾದರಕ್ಷಿ? ನನ್ನ ಬಲಗಾಲಿನ ತೊಡೆಯ ಚರ್ಮ, ನನ್ನ ಹೆಂಡತಿಯ ಎಡಗಾಲಿನ ತೊಡೆಯ ಚರ್ಮದಿಂದ ಮಾಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಪಾದರಕ್ಷೆಗಳನ್ನ ನೀನು ಮೆಟ್ಕೋಬೇಕಂತಕೊಂಡು ಆ ಪಾದರಕ್ಷೆಗಳನ್ನೇನು ಬಸವಣ್ಣನ ಪಾದದ ಬಳಿ ಒಯ್ಬೇಕಂತ ಅನ್ನೋದ್ರೊಳಗ ತಟ್ಟನಂಗೆ ಸಿಟ್ಟಿಗೆ ಅದು ನಿಂತು ಬಸವಣ್ಣ ಅಂತಾನೆ, ಹರಳೆನವರೇ, ಶರಣರ ತೊಡೆಯ ಚರ್ಮದಿಂದ ತಯಾರಾಗಿರ್ತಕ್ಕಂಥ ಈ ಪಾದರಕ್ಷೆಗಳು ನನಗೆ ಸಲ್ತಕ್ಕಂಥವಲ್ರಪ್ಪ, ಸಾಕ್ಷಾತ್ ಕೂಡಲು ಸಂಗಮನಾಥಕ್ಕೆ ಸಲ್ತಕ್ಕಂಥವ ತಂದು ಬಸವಣ್ಣ ತಲೆ ಮೇಗಿಂದ ಇಟ್ಕೊಂಡು ಬಸವಣ್ಣ ಕುಡಿದಾಡಕತ್ತ. ಇವು ನನಗೆ ಸಲ್ತಕ್ಕಂಥವಲ್ಲ. ಯಾರಿಗೆ ಸಲ್ಲಬೇಕಾಗಿದ್ದೀವು? ಸಾಕ್ಷಾತ್ ಕೂಡಲ ಸಂಗಮನಾಥನಿಗೆ ಸಲ್ಲಬೇಕಾಗಿದ್ದು. ಅವಾಗಿಂದ ಹರಳೆನವರು ಕೇಳುತ್ತಾರೆ, ಬಸವಣ್ಣ ನಿನ್ನೆ ನಾನು ಬರಬೇಕಾದ್ರೆ ನಾನೇನಂದೆ? ನಾನು ಕೇವಲ ಒಂದೇ ಒಂದು ಸಾರಿ ಶರಣಾರ್ಥಿ ಬಸವ ಅಂದಿದ್ದಕ್ಕ ನೀನು ಶರಣಿಗೆ ಶರಣು ಶಿವಶರಣು ಹರಳೆ ಅಂದೆಲ್ಲ, ಅದಕ್ಕೆ ನನಗಿಂತಲೂ ಒಂದು ಶರಣಾರ್ಥಿ ಹೆಚ್ಚಿಗೆ ಅಂದೆಲ್ಲಪ್ಪ. ಅದ್ರ ಪಾಪಕ್ಕಾಗಿಂದ ಇವ್ಕರು ಮಾಡ್ಕೊಂಡು ತಂದಿವಿ ಎತ್ತಿಕೊಂಡಂದಾಗ ಬಸವಣ್ಣವ್ರು ಅಂತಾರೆ, ಹರಳೆನವರೇ, ನಾನು ಒಂದು ಶರಣಾರ್ಥಿ ಹೆಚ್ಚಿಗೆ ಅಂದಿದ್ದು ನಿಮ್ಮ ಜಾತಿಗಲ್ಲ. ನೋಡ್ರಿ ಬಸವಣ್ಣವ್ರು ಅಂತಾರೆ, ಒಂದು ಶರಣಾರ್ಥಿ ಅಂತಕ್ಕಂಥ ಏನು ಹೆಚ್ಚಿಗೆ ಅಂದಿನಲ್ಲ ಅದು ನಿನ್ನ ಜಾತಿಗಲ್ಲ, ನಿನ್ನ ಕುಲಕ್ಕಲ್ಲ, ನೀನು ಉಟ್ಕೊಂಡಿರ್ತಕ್ಕಂಥ ಬಟ್ಟೆ ಬರಿಗಳಿಗೆಲ್ಲ. ಹಾಗಾದ್ರೆ ನಾನು ಎದಕ್ಕಾಗಿ ಅಂದಿನ ಎತ್ತುಕೊಂಡ ಕೇಳಿದ್ರೆ, ನೀ ಯಾವ ಜಾತಿ ಒಳಗಿಂದ ಹುಟ್ಟುದ್ರೇನೋ ನೀತಿ ಕರೆಕ್ಟ್ ಇರ್ತದಲ್ಲ, ನೀತಿಗಾಗಿ ಅಂದ್ರೆ ನಾನು ಶರಣಾರ್ಥಿ ಅಂದಿನ ಹೊರತಾಗಿ ನಿಮ್ಮ ಜಾತಿಗೆ ಅಂದಿಲ್ಲ ಹತ್ತುಕೊಂಡಂತಾರ. ಯಾರು? ಬಸವಣ್ಣನವರು. ಜಾತಿ ತೋಣಿ ಏನು ಮಾಡೋದು? ನೀತಿ ಬೇಕಲ್ಲ. ಶರಣರು ಬಸವಣ್ಣನವರು ಅವ್ರು ಏನು ಹುಡುಕ್ತಿದ್ರು ಏನ್ರಿ? ಜಾತಿ ಕುಲ ಈ ಮತಪಂಥಗಳನ್ನು ಹುಡುಕ್ತಿದ್ದಿಲ್ಲ. ಅವ್ರು ಏನು ಹುಡುಕ್ತಿದ್ರು? ಶರಣರಲ್ಲಿ ನೀತಿ ಅನ್ನತಕ್ಕಂಥ ಹುಡುಕ್ತಿದ್ರು, ಧರ್ಮ ಅನ್ನತಕ್ಕಂಥ ಹುಡುಕ್ತಿದ್ರು, ಅವರಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆ ಅನ್ನತಕ್ಕಂಥ ಹುಡುಕ್ತಿದ್ರು, ಏನ್ರಿ ಕಾಯಕ ನಿಷ್ಠೆ ಅನ್ನತಕ್ಕಂಥ ಹುಡುಕ್ತಿದ್ರು ಹೊರತಾಗಿ ಜಾತಿ ಅಂತಕ್ಕಂಥ ಹುಡುಕ್ತಿದ್ದಿಲ್ಲ. ಯಾವಾಗಿಂದ ಬಸವಣ್ಣ ವಿಚಾರ ಮಾಡ್ತಾರೆ, ಕಕ್ಕಯ್ಯನವರ ಮನೆ ಒಳಗಿನ ಮಿಕ್ಕ ಪ್ರಸಾದ ಉಣ್ಬೇಕು ನಾನು. ನೇರವಾಗಿ ಒಂದು ದಿವಸದಿಂದ ಬೆಳಗಿನ ಜಾವ ಬಸವಣ್ಣನವರು ದಡ 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 ಎಲ್ಲಿಗೆ ಹೋಗ್ತಾರೆ ಹತ್ಕೊಂಡು ಕೇಳಿದ್ರೆ ಡೋರ ಕಕ್ಕಯ್ಯನವ್ರ ಮನೆಗೆ ಎಂದು ಬಾದರು. ಯಾವಾಗ ಕಕ್ಕಯ್ಯನವ್ರ ಮನೆಗೆ ಎಂದು ಬಾದರು. ಹೋಗುದ್ರೊಳಗಂದ ಕಕ್ಕಯ್ಯನವರು ಅವ್ರ ಧರ್ಮ ಪತ್ನಿ ಮಕ್ಕಳೆಲ್ಲ ಎದುರಿಗೆ ನಿಂತಾರೆ. ಯಾರಿಗೆ ಖುಷಿ ಆಗ್ಲಿಕ್ಕಿಲ್ರಿ? ಅಂತ ದೊಡ್ಡ ಮಹಾತ್ಮ ಕರಿಲಾರ್ದೇನೆ ತಾನಾಗಿನೇ ಮನೆಗೆ ಬಂದಾನ ತಕೊಂಡಂದ್ರ ಖುಷಿ ಆಕೈತಾನೆ. ಏನಕ್ಕದ್ರಿ? ಈಗ ಅಪ್ಪಿ ತಪ್ಪಿ ನೀವು ಕರಿಲಾರ್ದೆ ನಾ ಬಂದೆ ಅಂತ ತಿಳ್ಕೋರಿ ಏನ್ರಿ? ಖುಷಿ ಆಕೈತೇನೆ? ಸಿಟ್ಟು ಬರ್ತದೆ? ಸಿಟ್ಟಿಗೆ ಬರುತ್ತಿರ್ಬೇಕತ್ತೀನಿ. ಸುಮ್ಮನೆ ಬರ್ತಾ ಇವ್ರು ಬಾಯಮ್ಮನ ಸ್ವಾಮಿ ಅಂತೀರೇನು? ಹಂಗೆ ಯಾರು ಅನ್ನೋದು? ಹಂಗೆ ಯಾರು ಭಯಂಗಿಲ್ಲ ಅಂತಾರ. ಅಯ್ಯ ಅಪ್ಪರೇ ಚಲೋ ಬಂದ್ರಿ ನೋಡ್ರಿ, ನೀವಾಗೆ ಬಂದ್ರಿ, ನಮ್ಗೆ ಭಾಳ ಖುಷಿ ಆಯ್ತು ಈಟ್ರಿ ಅಂತೀವಿಲ್ಲ ನಾವು. ಅಂದ ಬಸವಣ್ಣ ಏನ್ರಿ ಕರಿಲಾರ್ದನೆ ಡೋರ ಕಕ್ಕಯ್ಯನವರ ಮನಿತನಕ್ಕೆಂದು ಬರ್ತಾರೆ. ಕಕ್ಕಯ್ಯನವ್ರ ಮನೆಗೆ ಬಂದಿದ್ದನ್ನು ನೋಡಿ ಕಕ್ಕಯ್ಯನವ್ರ ಮನಸ್ಸಿಗೆ ಅಂದ್ರೆ ಇಟ್ಟು ಖುಷಿ ಆಯ್ತಲ್ಲ. ಇವತ್ತು ಅಪ್ಪ ತಾನಾಗಿ ನಮ್ಮ ಮನೆಗೆ ಬಂದ, ಅಪ್ಪ ನಮ್ಮ ಮನೆಗೆ ಬಂದ ತಿಳ್ಕೊಂಡು ಒಂದು ಸವನ ಏನ್ರಿ ಮನೆಯವ್ರು ಎಲ್ಲರೂ ಕೂಡ ಕುಣಿದಾಡ್ಲಕತ್ತಾರ. ಯಾವಾಗ ಅಂದ ಕುಣಿದಾಡುವಾಗ ಬಸವಣ್ಣವ್ರಿಗಿನ ಕುಡಿದ ಖುಷಿ ಆಯ್ತು. ಯಪ್ಪ ಬಸವಣ್ಣ ಯಾಕೆಪ್ಪ ನಮ್ಮಂಥವ್ರ ಮನೆಗಿಂದ ಬಂದಿಯಲ್ಲ? ನಾವು ಡೋರ ಕಕ್ಕಯ್ಯನವ್ರು, ನಾವು ಡೋರ ಜನ, ನಮ್ಮ ಮನೆತನಕ್ಕಿಂದ ನೀ ಬಂದಿದ್ದಲ್ಲ ತಿಳ್ಕೊಂಡಂದಾಗ ಇಲ್ಲಪ್ಪ ಶರಣರ ನನಗೊಂದು ಆಸೆ ಆಗೈತಿ. ಏನ್ರಿಪ್ಪ? ಏನು ಆಸೆ? ಅಂತ ಆಸೆ ಏನಿಲ್ಲ, ನಿಮ್ಮ ಮನೆ ಒಳಗೆ ನನ್ನ ಮಿಕ್ಕ ಪ್ರಸಾದ ಉಣ್ಬೇಕು ನನಗೆ ಆಸೆ ಆಗ್ಯದ. ಶಿವ ಅಂದ್ರೆ ಕಕ್ಕಯ್ಯನವ್ರು. ನೀವೆಲ್ಲಿ ನಾವೆಲ್ಲಿ? ಬಸವಣ್ಣನವ್ರಿಗೆ ಅಂದ ಕಕ್ಕಯ್ಯನವ್ರು ಅಂತಾರೆ, ಬಸವಣ್ಣ ನೀನೆಲ್ಲಿ ನಾವೆಲ್ಲಿ? ನೀನು ಜಗಜ್ಯೋತಿ, ನೀನು ಭಕ್ತಿ ಭಾಂಡಾರಿ ಏನ್ರಿ, ರಾಜ್ಯದ ಮುಖ್ಯಮಂತ್ರಿ ನೀನು ಏನ್ರಿ. ಅವತ್ತಿನ ದಿನಮಾನದೊಳಗ ಬಿಜ್ಜಳ ರಾಜನ ಆಸ್ಥಾನದೊಳಗ ಬಸವಣ್ಣ ಪ್ರಧಾನಮಂತ್ರಿಯಾಗಿದ್ರು. ಕಕ್ಕಯ್ಯನವ್ರು ಅಂತಾರೆ, ಯಪ್ಪ ನೀವೆಲ್ಲಿ ನಾವೆಲ್ಲಿ? ನಮ್ಮ ಮನೆಗೆ ಮಿಕ್ಕ ಪ್ರಸಾದ ಅದು ಏಸ್ ಕಾಲಕ್ಕೂ ಕೊಡೋದು ಸಾಧ್ಯ ಇಲ್ಲ. ಮಿಕ್ಕ ಪ್ರಸಾದ ಅಂದ್ರೆ ಎಂಜಲ್ದ ಅಡಿಗೆ ನಾ ಹೇಳಕತ್ನಲ್ಲ ಮಗ, ಇದನ್ನು ಏಸ್ ಕಾಲಕ್ಕೂ ಕೊಡೋದು ನನ್ನಿಂದ ಕೊಡಕ್ಕಾಗಲ್ಲ.
ನೀನಂತ ಅಪ್ಪ ಬಸವಣ್ಣನವರಿಗೆ ನನ್ನಿಂದ ಮಿಕ್ಕ ಪ್ರಸಾದ ಕೊಡಕ್ಕಾಗದೇನು? ಕೊಡಕ್ಕಿಂದ ಆಗಂಗಿಲ್ಲ. ಯಪ್ಪ ನಾ ಕೊಡಂಗಿಲ್ಲ. ಇಲ್ರಿಪ್ಪ, ನನಗೆ ಆಸೆ ಆಗೈತಿ, ನನ್ನ ಆಸೆ ಅಂತ ಈಡೇರಿಸಿರಲ್ಲ, ಒಂದು ಈಟು ಮಿಕ್ಕ ಪ್ರಸಾದ ಕೊಟ್ಬಿಡ್ರಿಪ್ಪ, ನಮ್ಮ ಜನ್ಮ ಪಾವನ ಆಗ್ತದ ಅಂತ ಬಸವಣ್ಣವ್ರು ಅಂತಾರ. ಬಸವಣ್ಣ, ನೀ ಏನು ಕೇಳ್ತಿ ಕೇಳಿ, ನಮ್ಮ ಪ್ರಾಣವನ್ನು ಬೇಕಾದ್ರೆ ಕೇಳು, ನಮ್ಮ ರುಂಡವನ್ನು ಕತ್ತರಿಸದ ಬೇಕಾದ್ರೆ ನಿನ್ನ ಪಾದಡಿಗೆ ಅಂತ ಇಡ್ತೀವಿ, ಆದ್ರೆ ಮಿಕ್ಕ ಪ್ರಸಾದ ಮಾತ್ರ ನಿನ್ನಂತ ಮಹಾತ್ಮನಿಗೆ ಅಂದ್ರೆ ನಾನು ಕೊಡಂಗಿಲ್ಲ ತಿಳ್ಕೊಂಡು ಕಕ್ಕಯ್ಯನವ್ರು ಯಾವಾಗ ತಿರಸ್ಕಾರ ಮಾಡಿದ್ರು. ಬಸವಣ್ಣನವ್ರು ಆಯ್ತು ಬಿಡ್ರಿಪ್ಪ ತಿಳ್ಕೊಂಡು ಬಂದ್ರು. ಏನಾರು ಮಾಡಬೇಕು, ಒಟ್ಟ ಕಕ್ಕಯ್ಯನವ್ರ ಮನೆ ಒಳಗಿನ ಮಿಕ್ಕ ಪ್ರಸಾದ ಅಂತ ಉಣ್ಬೇಕತ್ತ ಅನ್ನೋದು ಬಯಕೆ ಯಾರಿಗಾಗ್ಯದ ತಗೊಂಡು ಕೇಳಿದ್ರೆ ಬಸವಣ್ಣನವರಿಗೆ ಆಗ್ಯದ. ಕಡೆಗೆ ಅವ್ರ ಮನೆ ಸುತ್ತಮುತ್ತಾರೆ ಹುಡುಕುದ್ರಾಯ್ತು. ಎಲ್ಲಾರ ಒಂದು ಅನ್ನದಾಗಲಿ ಬಿದ್ರು ಸಾಕು, ಅದನ್ನೇ ಒಂದು ಮಹಾಪ್ರಸಾದ ತಗೊಂಡು ಸ್ವೀಕಾರ ಮಾಡ್ತೇನೆ ತಗೊಂಡು ಬಸವಣ್ಣನವರು ಪ್ರತಿನಿತ್ಯ ಬೆಳಗಿನ ಜಾವದಾಗ ಹೋಗಬೇಕು. ಇಡೀ ಅವ್ರ ಮನೆಯೆಲ್ಲ ಸುತ್ತಮುತ್ತ ಹುಡುಕಬೇಕು. ಎಲ್ಲಿನ ಒಂದು ಅನ್ನದಾಗಲಿ ಸಿಗುತ್ತಿದ್ದಿಲ್ಲ. 2 ತಿಂಗಳ 6 ತಿಂಗಳಿಂದ ಹುಡುಕ್ಯಾರತ್ತ ಬಸವಣ್ಣವರು. 6 ತಿಂಗಳ ಹುಡುಕಿದ್ರು ಕೂಡ ಡೋರ ಕಕ್ಕಯ್ಯನ ಏನ್ರಿ ಮನೆ ಸುತ್ತಮುತ್ತ ಎಲ್ಲಿನೂ ಒಂದು ಅನ್ನದಗಳಂತ ತಗೊಂಡು ಸಿಗಲಿಲ್ಲ. ನೋಡ, ಒಂದು ಅನ್ನದಗಳ ಸಿಗಲಿಲ್ಲ. ಅವ್ರು ಹೆಂಗೆ ಉಣ್ತಿರ್ಬೇಕ್ರಿ? ಈಗ ನಿಮ್ಮ ಮನೆ ಅಂಗಳದಾಗ ಅರ್ಧ ಉಣೋದು, ಅರ್ಧ ಗಂಗಳದಾಗ ಇಡೋದು, ಹಂಗೆ ಚೆಲ್ಲೋದು ಮುಸ್ರಿ. ಅವಾಗೇನೋ ದನಗಳಾರ ಕುಡಿತಿದ್ದು, ಈಗ ದನನೂ ಇಲ್ಲ ಏನ್ರಿ. ರೋಡಿಗೆಂದು ಚೆಲ್ತೀವಿ, ಯಾರೋ ತುಳ್ಕೋ ತಿರುಗಾಡ್ತಾರ. ಅದು ಅನ್ನ ಪರಬ್ರಹ್ಮ ತಗೊಂಡು ಕರೀತಾರ, ಹೌದಲ್ರಿ? ಅದಕ್ಕೆ ಅನ್ನಕ್ಕೆಂದ ಪರಬ್ರಹ್ಮ ತಗೊಂಡು ಕರೀತಾರ, ಅನ್ನಪೂರ್ಣೆ ತಗೊಂಡು ಕರೀತಾರ. ಅದನ್ನ ನಾವು ಎಟ್ರ ಮಟ್ಟಿಗೆ ಜ್ವಾಕ್ಯದಿಂದ ಊಟ ಮಾಡಬೇಕಂತಕೊಂಡು ಕೇಳಿದ್ರೆ ಏನ್ರಿ, ನಾವು ಎಟ್ರ ಮಟ್ಟಿಗೆ ಆನಂದದೊಳಗೆ ಊಟ ಮಾಡ್ಬೇಕಂತಕೊಂಡ್ರ ಊಟ ಮಾಡೋದು ಒಂದು ಕಲೆ ಅದ. ಸುಮ್ಮನೆ ಉಣ್ತೀವಿ ಅಂತಂದ ಕೂಡ ಈ ಕಡೆ ಕೈಯ ಗಂಗಾಳ, ಕಣ್ಣು TV ಕಡೆ ಏನ್ರಿ, ಹೌದಿಲ್ಲ? ನಮ್ಮ ಮನ್ಯಾಗ ಹಿಂಗೆ ಉಣ್ತೀವಿಲ್ಲ, ಹೆಣ್ಮಕ್ಳಿರ್ಲಿ ಊಟ ಕೂತ್ರ ಅಂದ್ರೆ TV ಹತ್ಬೇಕು. ಹಂಗಂಗೆ ಅರ್ಧ ಮೈ ಮೇಲೆ ಚೆಲ್ಕೊಂಡು ಏನ್ರಿ, ಆ ಊಟ ಮುಗಿಯೋದ್ರಾಗ ಹಂತಿ ಹೊಡೆದಂಗೆ ಮಾಡಿರ್ತಾರೆ. ಹೊಡೆದಿರ್ತೀರಿಲ್ಲ? ಉಣೋದು ಪದ್ಧತಿ ಹಂಗಲ್ಲ. ಚನ್ನಬಸವಣ್ಣವ್ರು ಏನಂತಾರೆ, ಚನ್ನಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರೆ. ನಿಮ್ಮ ಚನ್ನಬಸವಣ್ಣವ್ರೆ, ಉಂಡು ಉಳಿಸದೆ, ಕೊಂಡು ಮರಳದೆ, ತುಂತುರನಿ ಹಾರದೆ, ದ್ರವಗುಂದದೆ, ಲಿಂಗನಿಷ್ಠೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ ಉಣ್ಣಾಕನು ಒಂದು ಪದ್ಧತಿ ಅದ ಏನ್ರಿ. ಉಣೋದನ್ನು ಒಂದು ಪದ್ಧತಿ, ಒಂದು ಕಲೆ ಅದದು ಉಣೋದು. ಸುಮ್ಮನೆ ಉಣ್ತೀವಿ ಅಂದ ಕೂಡ ಯಾಕಡ್ರೆ ಉಂಡು ಕೂತೇವತ್ತಂದ್ರೆ ಅಲ್ಲ. ಇವತ್ತು ನೀವೆಲ್ಲರೂ ಪ್ರಸಾದ ಮಾಡ್ತಿರ್ತಿರಲ್ಲ ಏನ್ರಿ, ಹೋಗುವತ್ತೆ ನೋಡ್ಬೇಕು, ನಾವು ನೋಡ್ತೀವಿ ಅನ್ನ ಇನ್ನ ಎಲ್ಲ ಚೆಲ್ಲಿರ್ತಿರಲ್ರಿ. ಎಷ್ಟೋ ಜನ ಅದ್ರಾಗಿಂದ ಅನ್ನ ಇಟ್ಟು ನಿಮಗೆ ಹಸಿ ಬಿದ್ದಟ್ಟೆ ನೀಡಿಸ್ಕೋಬೇಕು. ಒಂದು ಅನ್ನದ ಅಗಳನ್ನು ಕೂಡ ಕೆಳಗಿಂದ ಬೀಳಬಾರ್ದು. ಅವ್ರು ಹೇಳ್ತಾರಿಲ್ಲ ಚನ್ನಬಸವಣ್ಣವ್ರು, ಉಂಡು ಉಳಿಸದೆ, ನೀವು ಊಟ ಮಾಡಕತ್ರ ಅಂಗಳದಾಗ ಎಟ್ಟು ನೀಡಿಸ್ಕೊಂಡ್ರೆ ಅಟ್ಟೆಲ್ಲ ಉಣ್ಬೇಕು ತೈತ್ರಿ. ಕೊಂಡು ಮರಳದೆ, ಅದು ಕೆಳಗೆ ಬಿದ್ದಿದ್ದರಿಂದ ಮಾತು ತೊಗೊಂಡು ಬಾಯಾಗ ಹಾಕೊಳ್ಳೋದಲ್ಲ. ತುಂತುರನಿ ಹಾರದೆ, ಊಟ ಮಾಡುವಂಥ ಪ್ರಸಂಗದೊಳಗೆ ಮಾತಾಡಬಾರ್ದು. ಅಪ್ಪಿ ತಪ್ಪಿಂದ ಊಟ ಮಾಡಾಗಿಂದ ಬಾಯಂದ ಉಗುಳ ಏನ್ರಿ ಒಂದು ಅಗಳ ಉಗುಳಿಂದ ಹೊರಗೆ ಹೋಯ್ತು ಹೊತ್ತಿಕೊಂಡದ ಊಟ ಎಲ್ಲ ಪ್ರಸಾದ ಆಗಲ್ಲ. ಲಿಂಗನಿಷ್ಠೆ ತಪ್ಪದೆ, ಮೊದಲನೇ ತುತ್ತಲ್ಲಿ ತೆಗೆದು ಏನಿರ್ತದಲ್ಲ, ಮೊದಲನೇ ತುತ್ತ ನಾವು ಊಟ ಮಾಡುವಂಥ ಪ್ರಸಂಗದೊಳಗ ಮೊದಲನೇ ತುತ್ತ ನಮ್ಮ ಕೊರಳಾಗಿರ್ತಕ್ಕಂಥ ಲಿಂಗಕ್ಕೆ ತೋರಿಸಿಂದ ಊಟ ಮಾಡಬೇಕು ಏನ್ರಿ. ನಮ್ಮ ಲಿಂಗಕ್ಕೆ ತೋರಿಸಿನೇ ಊಟ ಮಾಡಬೇಕು. ಹೇಳ್ತಾರಿಲ್ಲ, ಲಿಂಗಕ್ಕೆ ತೋರಿಸಲಾರ್ದೇನೆ ಊಟ ಮಾಡಿರ್ತಕ್ಕಂಥ ಅಡಿಗೆ ಅದಕ್ಕೆ ಶರಣರು ಏನಂತ ಕರೀತಾರ, ಸತ್ತು ಎಷ್ಟೋ ದಿವಸ ಆಗಿರ್ತಕ್ಕಂಥ ಕೊಳತು ಹೋಗಿರ್ತಕ್ಕಂಥ ನಾಯಿ ಮಾಂಸ ತಿಂದಂಗತ್ತ. ಲಿಂಗಕ್ಕೆ ಎಡಿ ತೋರಿಸಲಾರ್ದೇನೆ, ಲಿಂಗಕ್ಕೆ ನಾವು ಪ್ರಸಾದ ತೋರಿಸಲಾರ್ದೇನೆ ಊಟ ಮಾಡಿದ್ರ ಸತ್ತು ಎಷ್ಟೋ ದಿವಸಗಟ್ಲೆ ಆಗಿ ಬಿದ್ದಿರ್ತಕ್ಕಂಥ ಕೊಳತು ಹೋಗಿರ್ತಕ್ಕಂಥ ನಾಯಿ ಮಾಂಸ ತಿಂದಂಗತ್ತ. ಇಷ್ಟೆಲ್ಲ ಪದ್ಧತಿ ಅದಾವ. ಲಿಂಗಕ್ಕೆ ತೋರಿಸ್ಬೇಕು, ಊಟ ಮಾಡಾಗಂದ ಮಾತಾಡಬಾರ್ದು ಏನ್ರಿ. ಪ್ರಸಾದ ಕಡೆಯಿಂದ ಲಕ್ಷ ಇರಬೇಕು. ಅಪ್ಪಿ ತಪ್ಪಿಂದ ಊಟ ಮಾಡ್ತಾ ಅನ್ನದಗಳಿಂದ ಹೊರಗೆ ಬೀಳಬಾರ್ದು. ಮನಸ್ಸಿನೊಳಗ ಬರೀ ಹಂಗೆ ಊಟ ಮಾಡಬಾರ್ದು. ಹಂಗೆ ಉಂಡ್ರು ಕೂಡ ಅದು ಪ್ರಸಾದ ಆಗಂಗಿಲ್ಲ. ಅದು ಏನು ಮಾಡಬೇಕು ಏನ್ರಿ, ಊಟ ಮಾಡುವಂಥ ಪ್ರಸಂಗದೊಳಗೂ ಕೂಡ ಭಗವಂತನ ಧ್ಯಾನ ಮಾಡ್ತಾ ಊಟ ಮಾಡಿದ್ವಿ ಅಂತಂದ್ರೆ ಶಿವ ಅನ್ಕೊಂತ ಉಂಡಿವಿ ಎತ್ತಿಕೊಂಡ್ರೆ. ಯಾಕ ಈ ಅನ್ನ ಕೊಟ್ಟಿರ್ತಕ್ಕಂಥ ಭಗವಂತ ತಂದಾಗ ಅವನ ಹೆಸರಿನ ಮೇಲಂದ ನಾವು ಅವನ ಧ್ಯಾನ ಮಾಡ್ಕೊತ ಊಟ ಮಾಡಿದ್ವಿ ಅಂತಂದ್ರೆ ಅದುವೇ ಪ್ರಸಾದ ಹಾಕದೆ ಹೊರತಾಗಿ ಉಳಿದಿದ್ದೆಲ್ಲವೂ ಕೂಡ ಪ್ರಸಾದ ಆಗಂಗಿಲ್ಲ. ನೋಡಿಲ್ಲ, ಕಕ್ಕಯ್ಯನವರ ಮನಿತನ 6 ತಿಂಗಳ ತನಕ ಕೂಡ ಬಸವಣ್ಣ ಹುಡುಕ್ತಾನೆ. ಎಲ್ಲಿನೂ ಕೂಡ ಒಂದು ಅನ್ನದಗಳಂತಕ್ಕಂಥ ಸಿಗಂಗಿಲ್ಲ. ಕೊನೆಗೆ 6 ತಿಂಗಳ ಆದ ಬಳಿಕ ಬಸವಣ್ಣವರಿಗೆ ಬ್ಯಾಸರ ಬತ್ತು. ಎಟ್ಟರೆ ಹುಡುಕ್ಲಿಪ್ಪ,
ಯಾಕೋ ಒಂದು ಸಿಗಂಗ್ ಕಾಣಂಗಿಲ್ಲ ನನ್ನ ದೈವದೊಳಗ ಕಕ್ಕೈನವ್ರ ಮನೆ ಒಳಗಿನ ಮಿಕ್ಕ ಪ್ರಸಾದ ನನ್ನ ದೈವದೊಳಗಿಂದ ಇರ್ಲಿಕ್ಕೆ ಇಲ್ಲಿ ಬಿಡುವ ತಿಳ್ಕೊಂಡಂದು ಇನ್ನೇನು ಬಿಟ್ಟಂದ ಆಯ್ತು ಬಿಡುವ ಇವತ್ತು ಲಾಸ್ಟ್ ತಿಳ್ಕೊಂಡಂದು ಹುಡುಕಿಂದ ಹೋದ್ರೈತೆ ತಿಳ್ಕೊಂಡು ಹೋಗುದ್ರೊಳಗ ಆ ಕಕ್ಕೈನವ್ರ ಮನೆ ಒಳಗಿಂದು ಒಂದು ಇರಿಬಿ ಏನ್ರಿ ಕಕ್ಕೈನವ್ರ ಮನೆ ಒಳಗಿಂದು ಒಂದು ಇರಿಬಿ ಅನ್ನದಗಳು ಹಿಡ್ಕೊಂಡ ಹೊರಗೆ ಬರ್ತಿತ್ತು ನೋಡ್ ಅದೇಟು ಪುಣ್ಯ ಮಾಡಿದ ಇರಿಬಿ. ಬಸವಣ್ಣನವ್ರು 6 ತಿಂಗಳ ಹುಡುಕಿದ್ರು ಒಂದು ಅನ್ನದಗಳು ಸಿಕ್ಕಿಲ್ಲ ಏನ್ರಿ. ಬಸವಣ್ಣನವರು 6 ತಿಂಗಳ ಹುಡುಕಿದ್ರು ಒಂದು ಅನ್ನದಗಳು ಸಿಕ್ಕಿಲ್ಲ. ಆದ್ರ ಆ ಮನೆ ಒಳಗಿಂದ ಒಂದು ಇರಿಬಿ ಬಾಯಿ ಒಳಗಿಂದ ಅನ್ನದಗಳು ಹಿಡ್ಕೊಂಡ ಹೊರಗೆ ಬರ್ತಿತ್ತು. ಯಾವಾಗಿಂದ ಅನ್ನದಗಳಂತ ಹಿಡ್ಕೊಂಡ ಹೊರಗೆ ಬರ್ತಿತ್ತು ನೋಡಿದ್ರೆ ಬಸವಣ್ಣನವರು ಆ ಇರಿಬಿಗಿಂದ ಕೈ ಮುಗಿತ ಏನ್ರಿ. ಆ ಇರಿಬಿಗೆ ಕೈ ಮುಗಿತ. ಏನು ಕೈ ಮುಗಿತಾರ? ಯಾಕೆ ಕೈ ಮುಗಿತಾರ? ಆ ಇರಿಬಿಗಂತಾರ 6 ತಿಂಗಳೈತೆ ನಾನು ಕಕ್ಕೈನವ್ರ ಮನೆ ಒಳಗಿನ ಮಿಕ್ಕ ಪ್ರಸಾದ ಹುಡುಕ್ಲಿಕ್ಕತ್ತೀನಿ, ನನಗೆ ಸಿಗಲಿಲ್ಲ, ನಾನು ಪುಣ್ಯ ಮಾಡಿಲ್ಲ. ಒಂದು ಸಾಮಾನ್ಯ ಇರಿಬಿ ಅಂತ ಪುಣ್ಯ ಮಾಡ್ಯದಲ್ಲ, ಆ ಇರಿಬಿಗಂದ ಕಕ್ಕೈನವ್ರ ಮನೆ ಒಳಗಿನ ಮಿಕ್ಕ ಪ್ರಸಾದ ಸಿಕ್ಕದಲ್ಲ. ಯಾವಾಗ ಕಕ್ಕೈನ ಮನೆಯಾಗಿಂದು ಆ ಇರಿಬಿಂದ ಅನ್ನದಗಳು ಹಿಡ್ಕೊಂಡು ಬರೋದನ್ನ ನೋಡಿ ಆ ಇರಿಬಿಗಿಂದ ಕೈ ಮುಗಿತಾರ. ನೀ ಎಷ್ಟು ಪುಣ್ಯ ಮಾಡಿದೀಪ, ನಿನಗೆ ಸಿಕ್ಕದಲ್ಲ ಕಕ್ಕೈನವ್ರ ಮಿಕ್ಕ ಪ್ರಸಾದ. ನಿನ್ನೆಟ ಪುಣ್ಯ ನಾ ಮಾಡಲಿಲ್ಲ, ಯಾಕ ನನ್ನ ಕಕ್ಕೈನವ್ರ ಮಿಕ್ಕ ಪ್ರಸಾದ ನನಗೆ ಸಿಗಲಿಲ್ಲ. ಯಾವಾಗಿಂದ ಈ ಮಾತುಗಳನ್ನ ಅಂದು ಬಸವಣ್ಣನವ್ರ ಜೊತೆಯೊಳಗ ಒಂದು ಈಟು ಸಕ್ರಿ ಇತ್ತು ಅವ್ರ ಕಿಶದಾಗ. ಯಾವಾಗಲೂ ಕೂಡ ಪ್ರಸಾದ ಯಾವಾಗಲೂ ಬಸವಣ್ಣವ್ರು ಕಡೆ ಕಲಸಕ್ರೆ ಅಂತಕ್ಕಂಥ ಕಿಸದಾಗ ಇಟ್ಕೊಂಡಿರ್ತಿದ್ರು. ಪಾಪ ಅವ್ರು ಬಸವಣ್ಣವ್ರು ಏನ್ ಮಾಡಿದ್ರು, ಆ ಕಿಸದೊಳಗಿರ್ತಕ್ಕಂಥ ಕಲಸಕ್ರೆ ಒಯ್ದು ಆ ಇರಿಬಿ ಮುಂದೆ ಹಾಕಿದ್ರು. ಆಶ್ಚರ್ಯ ಏನು ತಗೊಂಡು ಕೇಳಿದ್ರ ಆ ಬಾಯಿ ಒಳಗಿರ್ತಕ್ಕ ಅನ್ನದಗಳು ಬಿಡ್ತು, ಕಲಸಕ್ರೆ ತೋತು. ನೋಡಿ ಹೇಳ್ತಾರಲ್ಲ, ಅದಕ್ಕೆ ಹೆಂಗೆ ಗೊತ್ತ್ರಿ? ಅದಕ್ಕಾಗಿ ನಿಂದ ಶರಣರಿಂದ ಹೇಳ್ತಾರೆ, ಮಧುರ ಗುಣವ ಇರಿಬಿ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ವಾಯು ಗುಣವ ಸರ್ಪ ಬಲ್ಲದು. ಏನ್ರಿ, ಏನು ಗುಣ ಇರ್ಲಾರ್ದೆ ನಾವೇ ನೋಡು ಮನುಷ್ಯರೇ ಏನ್ರಿ. ಗಾಳಿ ಯಾವ ದಿಕ್ಕಿನಿಂದ ಯಾವ ಗಾಳಿ ಬೀಸ್ತದತ್ತ ಅನ್ನೋದನ್ನ ಒಂದು ಸರ್ಪಕ್ಕೆ ಗೊತ್ತಾಕದತ್ತ, ಒಂದು ಹಾವಿಗೆ ಗೊತ್ತಾಕದ. ಯಾವ ದಿಕ್ಕಿನಿಂದ ಯಾವ ಗಾಳಿ ಬೀಸ್ತದ ಅನ್ನೋದು ಒಂದು ಹಾವಿಗಿಂದ ಗೊತ್ತಾಕದ. ಕೋಳಿ ಎಂದರೆ ಗಡಿಯಾರ ಕಟ್ಟದನದು ಏನ್ರಿ. ಕರೆಕ್ಟ್ ಈಗ ಕೂಗದೆ ಬಿಟ್ಟಾವು, ಕೂಗಿದ್ರೆ ಕೊಯ್ತಾರ. ಓ ಯಪ್ಪ ಎದಿ ಹೊಡೆದಾವ. ಅವಾಗೆಲ್ಲ ಅವಾಗ ಯಾರ ಕೈಯಾಗನು ಏನು ಗಡಿಯಾರ ಇದ್ದಿದ್ದಿಲ್ಲ, ಅಲ್ಲಾರಾಮನು ಇದ್ದಿದ್ದಿಲ್ಲ, ಮುಲ್ಲಾರಾಮನು ಇದ್ದಿದ್ದಿಲ್ಲ. ಅವಾಗೆಲ್ಲ ಅದೇ ಇತ್ತಲ್ರಿ. ಅದಕ್ಕೆ ಹೋಗ್ತಂದು ಕೂಡ ಒಬ್ಬಕ್ಕೆ ಮುಚ್ಚಿಟ್ಲತ್ತ. ನನ್ನ ಕೋಳಿ ಕೂಗಿದ್ರೆ ಬೆಳಗಾಕದತ್ತ ಏನ್ರಿ. ನನ್ನ ಕೋಳಿ ಕೂಗಿದ್ರೆ ಬೆಳಗಾಕದತ್ತ ಕೂಡ ಮುಚ್ಚಿಟ್ಲತ್ತ. ಅದು ಬುಟ್ಟಿಯಾಗಿದ್ರು ಕೂಗದೆ ಏನ್ರಿ, ಎಲ್ಲಿಟ್ರು ಕೂಗದೆ. ಆ ಟೈಮ್ ಆಯ್ತು ಹತ್ತಿಕೊಂಡಂದ, ವೇಳೆ ಹತ್ತಿಕೊಂಡಂದ್ರ ಟೈಮ್ ಎಷ್ಟಾಗ್ಯದತ್ತ ಅನ್ನೋದನ್ನ ಯಾರಿಗೆ ಗೊತ್ತಾಕದ? ಒಂದು ಕೋಳಿಗೆ ಗೊತ್ತಾಕದ. ಹೌದಿಲ್ರಿ, ಒಂದು ಕೋಳಿಗೆ ಗೊತ್ತಾಕದ. ರುಚಿ ಎಲ್ಲದತ್ತ ಅನ್ನೋದನ್ನ ಯಾರಿಗೆ ಗೊತ್ತಾಕದ? ಯಾರಿಗೆ ಗೊತ್ತಾಕದ್ರಿ? ಇರಿಬಿಗೆ ಗೊತ್ತಾಕದ ರುಚಿ ಎಲ್ಲಿ ಅದತ್ತ ಅನ್ನೋದು. ಯಾವಕ್ಕಿನ ಒಬ್ಬಕ್ಕೆ ಹೊಸದಾಗಿ ಲಗ್ನ ಮಾಡ್ಕೊಂಡು ಬಂದಿದ್ದು, ಈ ಮದುವೆ ಮಾಡ್ಕೊಂಡೆ ಹೆಣ್ಮಕ್ಳಂದ ಗಂಡನ ಮನೆಗೆ ಹೋಗಾಗ ನೀವು ಸುರುಗಿ ಸಾಮಾನು ತೊಗೊಂಡು ಎಲ್ಲ ಕೊಡ್ತಿರಲ್ಲ, ಗಂಗಾಳ, ತಂಬಿಗೆ, ವಾಟಿ